ಜೊತೆಯಲ್ಲಿ ಹಾಡುವೆ ಹಾಡುವೆ ಕುಣಿದಾಡುವೆ. ನಾನೇ ಪಪ್ಪು, ನಾ ಚಿನ್ನು ಜೊತೆಯಲ್ಲೇ ಪ್ರತಿದಿನ ಕಲಿಯುವೆ ನಲಿಯುವೆ ಕುಣಿದಾಡುವೆ. ಎಂದೆಂದು ಅಳಿಯದು ಈ ನಮ್ಮ ಸ್ನೇಹ, ಎಂದೆಂದು ಮುಗಿಯದು ಈ ನಮ್ಮ ಆಟ. ಪ್ರಾಣಿ ಪಕ್ಷಿ ಗಿಡ ಮರಗಳನ್ನು ನೋಡಿ ತೂಗಾಡಿ, ಹೂವು ದುಂಬಿ ಪುಟ್ಟ ಇರುವೆಯ ಜೊತೆಗೆ ನಲಿದಾಡಿ. ಜೊತೆಯಲ್ಲೇ ಹಾರುವೆವು ಕುಣಿಯುವೆವು ಕೂಗುವೆವು, ಹಗಲಿರುಳು ಕಲಿಯುವೆವು ಹಾಡುವೆವು ತೂಗಾಡುವೆವು. ಇಂದು ಬೆಳಗಾಗಿದೆ ಬಾ ಓಡಿ ಆಡುತ್ತ ಕೂಗಿ, ನೋಡುವ ಹೊಸದೇನಿದೆ ಅಜ್ಜಿಯ ಮನೆಗೆ ಹೋಗಿ. ಕುಣಿ ಕುಣಿದು ನಲಿ ನಲಿದು ಹಾಡೊಂದ ಹಾಡುವ ಬಾ, ಜಿಗಿ ಜಿಗಿದು ಕುಣಿ ಕುಣಿದು ಜೊತೆಯಲ್ಲೇ ಆಡುವ ಬಾ. ಇದು ಕಾಡಿನ ತರಹ ಇದೆ. ಹೇ, ನಿನಗೆ ಅಜ್ಜಿ ಮನೆಗೆ ದಾರಿ ಗೊತ್ತಾ? ಗೊತ್ತು ಪಪ್ಪು, ಸುಮ್ಮನೆ ನನ್ನ ಹಿಂದೆ ಬಾ ಸಾಕು. ನನಗೆ ಸುಸ್ತು. ಆ ಚಿಟ್ಟೆಗಳನ್ನು ನೋಡು, ನಾನು ಅದರಂತೆ ಹಾರಬಹುದಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಅಬ್ಬಾ, ಏನೂ ಆಗಿಲ್ಲ ಪಪ್ಪು. ಚಿಟ್ಟೆಗೆ ರೆಕ್ಕೆ ಇರುತ್ತೆ, ಅದಕ್ಕೆ ಅವು ಹಾರುತ್ತವೆ. ಹಾಗೆ ಹಕ್ಕಿಗಳು ಮತ್ತೆ ಬೇರೆ ಕೀಟಗಳು ಹಾರುತ್ತವೆ. ನಿನಗೆ ರೆಕ್ಕೆ ಇಲ್ಲ, ಅದಕ್ಕೆ ಬೇಜಾರಾಗಿ ಕೂತ್ಕೋಬೇಡ. ಈಗ ಓಡು, ಆ ಚೆಂಡನ ಹಿಡಿ. ಓಹ್ ಹೇಯ್, ಬಾ ಪಂದ್ಯಕ್ಕೆ. ಯಾರು ಮೊದಲು ನೋಡೋಣ. ಸರಿ, ಪ್ರಯತ್ನ ಪಡ್ತೀನಿ. ನನಗೆ ತುಂಬಾ ಸುಸ್ತಾಯ್ತು. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋತೀನಿ. ನೋಡಿದ್ಯಾ, ಬಲಿಷ್ಠವಾದ ಕಾಲುಗಳಿರುವ ಕೆಲವು ಪ್ರಾಣಿಗಳು ತುಂಬಾ ವೇಗವಾಗಿ ಓಡುತ್ತವೆ. ಹಾಗೆ ಹಕ್ಕಿಗಳು ಕೀಟಗಳು ಹಾರುತ್ತವೆ. ಬಣ್ಣ ಬಣ್ಣದ ಹಕ್ಕಿಗಳು ಹಾರಿನಲ್ಲಿರುವೆ ನಿಮ್ಮೊಡನೆ. ಮತ್ತೆ ಬನ್ನಿರಿ ಬೇಗ ಎನ್ನುತ್ತಾ ಕೈ ಬೀಸುತ್ತಿವೆ ಸಂತಸದಿ. ಬಣ್ಣ ಬಣ್ಣದ ಹಕ್ಕಿಗಳು ಹಾರಿನಲ್ಲಿರುವೆ ನಿಮ್ಮೊಡನೆ. ಮತ್ತೆ ಬನ್ನಿರಿ ಬೇಗ ಎನ್ನುತ್ತಾ ಕೈ ಬೀಸುತ್ತಿವೆ ಸಂತಸದಿ. ಪುಟ್ಟ ಪುಟ್ಟ ಪ್ರಾಣಿಗಳು, ದೊಡ್ಡ ಮುದ್ದು ಪ್ರಾಣಿಗಳು. ಏನದು ಶಬ್ದ? ಹೇಯ್, ಗೊತ್ತಿಲ್ವಾ? ಅದು ಕುದುರೆ ನಡೆಯುವ ಶಬ್ದ. ಅದು ಮಿಟ್ಟುನೇ ಇರಬೇಕು. ಮಿಟ್ಟುನ? ಯಾರದು ಚಿನ್ನು? ಅದು ನನ್ನ ಅಜ್ಜಿಯ ಕುದುರೆ. ಅದರ ಹೆಸರು ಮಿಟ್ಟು. ಹೇಯ್, ನಾನು ಮಿಟ್ಟು. ನನ್ ಮೇಲ್ ಕೂತ್ಕೊಳ್ಳಿ. ನಾನು ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನಾನು ಅಲ್ಲೇ ಹೋಗ್ತಿದ್ದೀನಿ. ಇಲ್ಲ ಇಲ್ಲ, ಬೇಡ, ಪರವಾಗಿಲ್ಲ. ಬನ್ನಿ ಬನ್ನಿ, ಸವಾರಿ ಮಜವಾಗಿರುತ್ತೆ. ಬನ್ನಿ ಬನ್ನಿ. ಬಾ ಪಪ್ಪು, ಚೆನ್ನಾಗಿರುತ್ತೆ. ಕ್ಷಮಿಸು. ಸರಿ ಪಪ್ಪು,
ನಾನು ಮಿಟ್ಟು ಮೇಲೆ ಸವಾರಿ ಮಾಡ್ಕೊಂಡು ಹೋಗ್ತೀನಿ. ನೀನು ನಮ್ ಹಿಂದೆನೆ ಬಾ. ಓಡುವ ಕುದುರೆ, ಟಕ್ ಟುಕ್ ಟಕ್ ಟುಕ್ ಓಡುವ ಕುದುರೆ, ಗೊರಸನ್ನು ನೆಲಕ್ಕೆ ತಟ್ಟುತ್ತ ಕುಣಿದು ಮೋಜಿನ ಸವಾರಿ ನೀಡುವ ಕುದುರೆ. ಕೆನೆಯುತ್ತ ಕೂಗುತ್ತ ಸಾಗುವ ಕುದುರೆ, ಕೆನೆಯುತ್ತ ಕೂಗುತ್ತ ಸಾಗುವ ಕುದುರೆ, ಹುರುಳಿಯ ತಿಂದು ನಡೆದಿದೆ ಮುಂದು, ಟಕ್ ಟುಕ್ ಟಕ್ ಟುಕ್ ಮುದ್ದಿನ ಕುದುರೆ. ಸುಸ್ತಾಯ್ತು. ಈಗ ಗೊತ್ತಾಯ್ತಾ ಪ್ರಾಣಿಗಳು ಹೇಗೆ ಓಡುತ್ತವೆ ಅಂತ? ಅಲ್ಲಿ ನೋಡು, ಆ ಪ್ರಾಣಿಗಳೆಲ್ಲ ತಮ್ಮ ಕಾಲುಗಳನ್ನ ಉಪಯೋಗಿಸಿ ಓಡುತ್ತವೆ. ಅಲ್ಲಿ ನೋಡು, ಆಕಾಶದಲ್ಲಿ ಬಣ್ಣ ಬಣ್ಣದ ಹಕ್ಕಿಗಳು, ಹೂಗಳ ಹತ್ತಿರ ದುಂಬಿಗಳು, ಅವೆಲ್ಲ ರೆಕ್ಕೆಗಳನ್ನ ಉಪಯೋಗಿಸಿ ಹಾರುತ್ತಿವೆ ನೋಡು. ಹೌದು, ಎಷ್ಟು ಚೆನ್ನಾಗಿವೆ. ಆಹಾ, ನಾವು ಮನೆ ತಲುಪಿದ್ವಿ. ಓ ಚಿನ್ನು, ಚಿನ್ನು, ಬಾ ಬಾ. ಹೆಂಗಿದೀಯಾ ಮಗು? ಬಾ ಚಿನ್ನು, ಬಾ. ಆ ಕೋಳಿಯನ್ನು ಅಟ್ಟಿಸಿಕೊಂಡು ಹೋದ್ರೆ ಅದು ಹಾರುತ್ತೆ, ನೋಡೋಣ. ಪಪ್ಪು, ಪಾಪ, ಅದಕ್ಕೆ ತೊಂದರೆ ಕೊಡಬೇಡ. ಕೋಳಿ ಮರಿಗಳು ಹೆದರುತ್ತವೆ. ಆದರೆ ಅದು ಯಾಕೆ ಹಾರಿ ಹೋಗಲಿಲ್ಲ? ಓ ಹೌದು, ಕೆಲವು ಹಕ್ಕಿಗಳು ಹಾರೋದಿಲ್ಲ, ಓಡುತ್ತವೆ. ಅವು ಹಾರಿದ್ರು ಸ್ವಲ್ಪ ದೂರ ಅಷ್ಟೇ. ದೂರಕ್ಕೆ ಹಾರಲು ಆಗದ ಕೆಲವು ಹಕ್ಕಿಗಳ ಹೆಸರು ಹೇಳು ನೋಡೋಣ. ನವಿಲು, ಜಾಣ, ನವಿಲು, ಕೋಳಿ, ಹುಂಜ. ಓ ಹುಷಾರು, ಅಲ್ಲಿ ಹದ್ದು. ನೋಡು, ಕೋಳಿ ಅದರ ಮರಿಗಳನ್ನ ಹೇಗೆ ಕಾಪಾಡ್ತು ಅಂತ. ರೆಕ್ಕೆ ತೆಗೆದು ಮರಿಗಳನ್ನೆಲ್ಲ ರೆಕ್ಕೆ ಒಳಗೆ ಇಟ್ಟುಕೊಂಡಿದೆ. ಈಗ ಈ ಕೋಳಿ ಮರಿಗಳನ್ನು ನಾನು ಕಾವಲು ಕಾದು ಕಾಪಾಡುತ್ತೀನಿ. ಧನ್ಯವಾದ. ಪಪ್ಪು, ಹಾರಕ್ಕೆ ಆಗದೆ ಇರುವಂತಹ ಹಕ್ಕಿ ಹೆಸರು ಹೇಳು ನೋಡೋಣ. ಹಾರಕ್ಕೆ ಆಗದೆ ಇರೋ ಹಕ್ಕಿ ಗೊತ್ತಿಲ್ಲ. ನಾನು ಹೇಳಿಕೊಡ್ತೀನಿ. ಉಷ್ಟ್ರ ಪಕ್ಷಿ, ಎಮು, ಪೆಂಗ್ವಿನ್. ಉಷ್ಟ್ರ ಪಕ್ಷಿ ಮತ್ತು ಎಮು ಓಡುತ್ತವೆ, ಪೆಂಗ್ವಿನ್ ಈಜುತ್ತದೆ. ಆದರೆ ಇವು ಯಾವುವೂ ಹಾರೋದಿಲ್ಲ. ಆಗಸದಲ್ಲಿ ಎತ್ತರದಲ್ಲಿ ಹಾರುವ ಹದ್ದು ನಾನು, ದೂರದಿಂದಲೇ ನೋಡಬಲ್ಲೆನು ನೆಲದ ಪುಟ್ಟ ಇಲಿಯನ್ನು. ಕ್ವಾಕ್ 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 ಎಂಬ ನನ್ನ ಮಾತು ಕೇಳಿ ಕೊಳದಲ್ಲಿ ಈಜುತ್ತ ಸಾಗುವೆನು, ನಾನೇ ಬಾತುಕೋಳಿ. ನೀರಲ್ಲಿ ಈಜುವ ಮೀನನ್ನು ತಿನ್ನುವೆ ನಾನು, ಹೆಕ್ಕಿ ಹೆಕ್ಕಿ. ಕೊಕ್ಕರೆ ಎಂದು ಕರೆಯುವರು, ನಾನೇ ಬೆಳ್ಳಕ್ಕಿ. ಪಕ್ಷಿಗಳಲ್ಲಿ ಅತಿ ಭಾರ, ಅತಿ ಎತ್ತರದ ಪಕ್ಷಿ, ಉದ್ದನೆ ಕತ್ತಿನ ಉದ್ದನೆ ಕಾಲಿನ ನಾನೇ ಉಷ್ಟ್ರ ಪಕ್ಷಿ. ಆ ಶಬ್ದ ಏನದು? ಅದು ಬಾತುಕೋಳಿ ಶಬ್ದ ಪಪ್ಪು. ಬಾ, ಕೊಳಕ್ಕೆ ಹೋಗೋಣ. ಬಾ ಬಾ. ಈ ಹಕ್ಕಿಗಳು ಯಾವುದು ಚಿನ್ನು? ಅವು ಬಾತುಕೋಳಿಗಳು. ನೋಡು, ಅವು ಅದರ ಮರಿಗಳು. ಓ, ಆ ದೊಡ್ಡ ಬಿಳಿಯ ಹಕ್ಕಿ ಯಾವುದು? ಅದು ಹಂಸ. ಅದರ ದೊಡ್ಡ ರೆಕ್ಕೆಗಳನ್ನ ನೋಡು. ಮತ್ತು ಅಲ್ಲಿ ನೋಡು, ಅದು ನೀರು ಹಕ್ಕಿ ಅಥವಾ ಪೆಲಿಕನ್ ಎನ್ನುತ್ತಾರೆ. ಇವೆಲ್ಲವೂ ಈಜುವ ಹಕ್ಕಿಗಳು. ನೋಡಿದ್ಯಾ? ನಾನು ಪ್ರಯತ್ನ ಪಡ್ತೀನಿ.
ಅಯ್ಯೋ ಪಪ್ಪು, ಹುಷಾರು. ಚಿನ್ನು, ಚಿನ್ನು ಕಾಪಾಡು, ಉಸಿರಾಡಕ್ಕೆ ಆಗ್ತಿಲ್ಲ, ಕಾಪಾಡು ಚಿನ್ನು. ಅಯ್ಯೋ ಬಾ, ನಿನ್ ಕೈ ಕೊಡು, ನಾನ್ ಎಳ್ಕೋತೀನಿ. ಧನ್ಯವಾದ ಚಿನ್ನು. ನೀರಿನಲ್ಲಿ ಉಸಿರಾಡಕ್ಕೆ ಆಗ್ಲಿಲ್ಲ. ಅದು ಮಿಂಚುಳ್ಳಿ ಹಕ್ಕಿ. ಅದು ಮೀನು ಹಿಡಿಯಲು ನೀರಿಗೆ ಹಾಗೆ ಧುಮುಕುತ್ತವೆ. ನೀನ್ ಯಾಕೆ ಧುಮುಕ್ದೆ? ನೋಡು, ಅದರ ಕೊಕ್ಕಿನಲ್ಲಿ ಮೀನು ಹಿಡ್ಕೊಂಡಿದೆ. ಓ, ಹಾಗಾದರೆ ಅವು ಈಜಬಲ್ಲವು ಅಲ್ವಾ? ಇಲ್ಲ, ಅವು ಈಜೋದಿಲ್ಲ. ಈಜುವ ಹಕ್ಕಿಗಳಿಗೆ ಕಾಲಿನಲ್ಲಿ ಬಲೆ ಚರ್ಮ ಇರುತ್ತದೆ. ಆದ್ರಿಂದ ಅವು ನೀರನ್ನು ಹಿಂದಕ್ಕೆ ತಳ್ಳಿ ಚೆನ್ನಾಗಿ ಈಜುತ್ತವೆ. ನಾಲ್ಕು ಕಾಲಲ್ಲಿ ನಾನು ಓಡುವೆ, ನೆಲದ ಮೇಲೆ ನಡೆದಾಡಿ ಸಾಗುವೆ. ನಾನು ನೆಲದ ಮೇಲೆ ವಾಸ ಮಾಡುವ ಪ್ರಾಣಿ. ರೆಕ್ಕೆ ಬೀಸುತ್ತಾ ನಾನು ಹಾರುವೆ, ಆಗಸದಲ್ಲೇ ತೇಲಿ ಸಾಗುವೆ. ನೋಡಿ ನನ್ನ ಅಂದ, ನಾನೇ ಹಾರುವ ಪಕ್ಷಿ. ಈಜು ರೆಕ್ಕೆಯ ಬೀಸಿ ನೀರಲಿ ಅಲೆಯಲ್ಲಿ ಜುಟ್ಟ ನಾನು ಸಾಗುವೆ. ನೀರನ್ನು ಬಿಡೆನು ನಾನು, ಬಣ್ಣ ಬಣ್ಣದ ಮೀನು. ಹೇಯ್, ಅಲ್ಲಿ ನೋಡು, ವಿಚಿತ್ರವಾದ ಮೀನು. ಹೌದು, ವಿಚಿತ್ರವಾಗಿದೆ. ಹತ್ತಿರ ಹೋಗಿ ಅದರ ಹೆಸರು ಕೇಳೋಣ ಬಾ. ವಾವ್, ಹೇಯ್ ಹೇಯ್, ಇಲ್ಲಿ. ಹೇ ಹೇ ಮೀನು, ಇಲ್ಲಿ ನೋಡು. ನನ್ನನ್ನು ಕರೆದಿರಾ? ನಾನು ಮೀನಲ್ಲ, ನಾನು ಕಪ್ಪೆಯ ಮರಿ. ನೀವು ನನ್ನನ್ನು ಮೀನು ಅಂತ ತಿಳಿದ್ರಾ? ನಾನು ಮೊಟ್ಟೆ ಒಡೆದ ಮೇಲೆ ಹೀಗೆ ಇರ್ತೀನಿ. ನಾನು ಕಪ್ಪೆಯ ಮರಿ. ನಾನು ಸ್ವಲ್ಪ ದಿನ ಹೀಗೆ ಇದ್ದು ಈಜುತ್ತೀನಿ. ಆಮೇಲೆ ಅಮ್ಮನ ರೀತಿ ದೊಡ್ಡದಾಗ್ತಾ ಹೋಗ್ತೀನಿ. ಹೀಗೆ ಪುಟ್ಟ ಕಪ್ಪೆ ಮರಿ ಕಪ್ಪೆ, ಪುಟ್ಟ ಬಾಲದ ಮರಿ ಕಪ್ಪೆ. ಕ್ರಾಕ್ 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 ಕ್ರಾಕ್. ಬಾಲವಾಡಿಸಿ ನೀರಲ್ಲಿ ಜೊತೆ ಆಡುವ ಮುದ್ದಿನ ಮರಿ ಕಪ್ಪೆ. ಬೆಳೆಯುತ್ತ ಬೆಳೆಯುತ್ತ ಬಾಲವೇ ಮಾಯ, ಇಲ್ಲಿಂದಲ್ಲಿಗೆ ಜಿಗಿಯುವ ರಾಯ. ನಿನಗೆ ಗೊತ್ತಾ ಪಪ್ಪು, ಈ ಹಕ್ಕಿಗಳು ಯಾವುದಾದರೂ ಪ್ರಾಣಿ ಅದನ್ನ ಹಿಡಿಯಲು ಬಂದಾಗ ಇನ್ನೂ ವೇಗವಾಗಿ ಈಜಿ ತಮ್ಮನ್ನ ತಾವು ಕಾಪಾಡಿಕೊಳ್ಳುತ್ತವೆ. ಓ, ಹೇ ಅಲ್ಲಿ ನೋಡು, ಏನದು? ಸ್ವಲ್ಪ ಹತ್ತಿರದಿಂದ ನೋಡೋಣ. ಅದು ಆಮೆ ಪಪ್ಪು. ಅದರ ಹೆಸರು ಟಿಂಪು ಅಂತ. ಅದಕ್ಕೆ ತೊಂದರೆ ಕೊಡಬೇಡ. ಹೇ ಟಿಂಪು, ನಾನು ಚಿನ್ನು, ನೆನ್ಪಿದ್ಯಾ? ಚಿಪ್ಪಿನೊಳಗೆ ಯಾಕಿದ್ದೀಯಾ? ದಯವಿಟ್ಟು ಹೊರಗೆ ಬಾ. ಹೇ ಚಿನ್ನು, ನೆನಪಿದೆ. ಆದರೆ ನನ್ನ ಕಡೆ ಓಡಿ ಬಂದ ಆ ಪ್ರಾಣಿ ಕಂಡರೆ ತುಂಬಾ ಭಯ. ನೋಡು ಪಪ್ಪು, ಪಾಪ, ಅದಕ್ಕೆ ಹೆದರಿಸಿಬಿಟ್ಟೆ ನೀನು. ಟಿಂಪು ಹೆದರಿ ಚಿಪ್ಪಿನೊಳಗೆ ಹೋಗಿದ್ದಳು.
ನೀನು ಪ್ರಾಣಿಗಳನ್ನ ಹೀಗೆಲ್ಲ ಹೆದರಿಸಬಾರ್ದು, ಸರಿನಾ? ಆದರೆ ನಾನು ವಿಚಾರಿಸಲು ಬಂದೆ ಅಷ್ಟೇ. ಸರಿ ಸರಿ ಟಿಂಪು, ಇವನು ನನ್ನ ಸ್ನೇಹಿತ ಪಪ್ಪು. ತುಂಬಾ ಒಳ್ಳೆಯವನು. ನಿನಗೆ ಏನೂ ತೊಂದರೆ ಕೊಡುವುದಿಲ್ಲ. ಹೆದರಬೇಡ, ಹೊರಗೆ ಬಾ. ಓ ನಮಸ್ಕಾರ. ನಾನು ಟಿಂಪು. ನನಗೆ ಭಯ ಆದಾಗ ಅಥವಾ ಯಾವುದಾದರೂ ಪ್ರಾಣಿ ನನ್ನನ್ನು ಹಿಡಿಯಲು ಬಂದಾಗ ನಾನು ಚಿಪ್ಪಿನ ಒಳಗೆ ಹೋಗುತ್ತೀನಿ. ಆ ಪ್ರಾಣಿ ಹೋಗುವವರೆಗೂ ನಾನು ಒಳಗೇ ಇರುತ್ತೇನೆ. ಓಹೋ, ನಿನ್ನನ್ನು ನೀನು ಸುರಕ್ಷಿತವಾಗಿ ಇಟ್ಟುಕೊಳ್ಳಲು ಬಹಳ ಒಳ್ಳೆಯ ವಿಧಾನ. ಇನ್ನು ನಾನು ನೀನು ಸ್ನೇಹಿತರು. ಹೇಯ್ ಟಿಂಪು, ನೀನು ಯಾಕೆ ಇಷ್ಟು ನಿಧಾನವಾಗಿ ನಡೆಯುತ್ತೀಯಾ? ಸ್ವಲ್ಪ ವೇಗವಾಗಿ ಬಾ. ನೋಡು, ನಾನು ಈ ಭಾರವಾದ ಚಿಪ್ಪನ್ನು ಎತ್ತಿಕೊಂಡು ಹೋಗಬೇಕು. ಹೀಗಿರುವಾಗ ಬೇಗ ನಡೆಯಲು ನನಗೆ ಕಷ್ಟ. ನನ್ನ ಜೊತೆ ನಿಧಾನವಾಗಿ ನಡೆಯಿರಿ. ನಿನಗೆ ಒಂದು ವಿಷಯ ಗೊತ್ತಾ? ನಾನು ಒಮ್ಮೆ ಮೊಲದ ಜೊತೆ ಓಡುವ ಪಂದ್ಯ ಗೆದ್ದಿದ್ದೆ. ಹೌದಾ? ನಿಜವಾಗಿ? ಈಗ ನಿಧಾನವಾಗಿ ನಡೆಯಲು ಪ್ರಯತ್ನಿಸೋಣ. ಕಷ್ಟ. ಇನ್ನೇನ್ ನನ್ನ ಕಾಲು ಉಳುಕುತ್ತಿತ್ತು ಅಷ್ಟೇ. ಆಯ್ತು ಆಯ್ತು, ಸಾಕು. ಟಿಂಪು ನಮಗೆ ಅವಳು ಮೊಲದ ಜೊತೆ ಪಂದ್ಯ ಹೇಗೆ ಗೆದ್ದಳು ಎಂದು ಹೇಳುತ್ತಾಳೆ. ಅದೊಂದು ದೊಡ್ಡ ಕಥೆ. ಹೇಳ್ತೀನಿ ಕೇಳಿ. ಒಂದು ದಿನ ನಾನು ಒಂದು ಮೊಲವನ್ನ ಭೇಟಿ ಮಾಡಿದೆ. ಮೊಲ ನನ್ನನ್ನು ನೋಡಿ ನಾವಿಬ್ಬರು ಓಡುವ ಪಂದ್ಯ ಕಟ್ಟೋಣ ಎಂದು ಹೇಳಿತು. ನಾನು ಹೇಳಿದೆ, ನಾನು ನಿನ್ನ ಹಾಗೆ ವೇಗವಾಗಿ ಓಡಲು ಅಸಾಧ್ಯ ಅಣ್ಣ ಎಂದು. ಆದರೇನು, ಪರವಾಗಿಲ್ಲ, ಆ ಮರದ ತನಕ ಓಡೋಣ ಎಂದಿತು ಮೊಲ. ನನ್ನ ಚಿಪ್ಪು ಭಾರ, ಹೊರಲು ಆಗದು, ಪಂದ್ಯ ಬೇಡಣ್ಣ ಎಂದೆ ನಾನು. ಶುರು ಎಂದು ಹೇಳಿ ಮೊಲ ಜಿಗಿದು ಓಡಿತು. ಸ್ವಲ್ಪ ಹೊತ್ತಿನ ನಂತರ ದಣಿದಿದ್ದೇನೆ, ಆದರೆ ಪಂದ್ಯದಲ್ಲಿ ಮುಂದಿದ್ದೇನೆ. ಏನಾದರೂ ಗೆಲ್ಲುವುದು ನಾನೇ. ಸ್ವಲ್ಪ ವಿಶ್ರಾಂತಿ ಪಡೆಯುತ್ತೇನೆ ಎಂದು ಮೊಲ ಅಲ್ಲೇ ಒಂದು ಮರದ ಕೆಳಗೆ ಮಲಗಿ ಪಂದ್ಯ ಗೆಲ್ಲುವ ಕನಸಲ್ಲಿ ಮುಳುಗಿತ್ತು. ಆ ಮಧ್ಯೆ ನಾನು ನಿಧಾನವಾಗಿ ನಡೆದು ಬಂದು ಮೊಲ ನಿದ್ರಿಸಿದ್ದನ್ನು ನೋಡಿ ನಕ್ಕೆ. ಮೊಲ ನಿದ್ರಿಸಲಿ ಇದೇ ಥರ, ನನಗೋ ಅದೇ ದೊಡ್ಡ ವರ ಎಂದು ಹೇಳಿ ನಡೆಯುತ್ತಾ ಹೋದೆ. ಆಹಾ, ನಾನೇ ಮೊದಲು ಮರವನ್ನು ಮುಟ್ಟಾಯ್ತು. ಮೊಲ ನಿದ್ರಿಸಿ ಸೋತು ಕೆಟ್ಟಾಯ್ತು. ಮೊಲ ಗಾಬರಿಯಿಂದ ಎದ್ದು, ಓಹೋ, ನಾನು ನಿದ್ರಿಸಿ ಮೈ ಮರೆತು ಬಿಟ್ಟೆ. ಈಗ ಗೆಲ್ಲಲು ಆಗದು, ಜಿಗಿದು ಓಡಿದ ಹೊರತು ಎಂದು ಓಡಲು ಆರಂಭಿಸಿತು. ನನ್ನನ್ನು ಮರದ ಬಳಿ ನೋಡಿ ಪಾಪ ಪೆಚ್ಚಾಯ್ತು. ನಾನು ಹೇಳಿದೆ, ಬಹಳ ಕೆಟ್ಟದ್ದಣ್ಣ ಅಹಂಕಾರ ಹಾಗೂ ಸೋಮಾರಿತನ. ನಿಧಾನವಾದ್ರೂ ನಿಷ್ಠೆಯಿಂದ ಇದ್ದುದೇ ಆಮೆಯ ಹಿರಿತನ. ಈಗ ನನ್ನ ಸ್ನೇಹಿತೆಯನ್ನು ಭೇಟಿ ಮಾಡುತ್ತೀರಾ? ಓ ಸರಿ, ಅವಳು ನಿನ್ನ ಹಾಗೆ ಬೆನ್ನಿನ ಮೇಲೆ ಚಿಪ್ಪನ್ನು ಇಟ್ಟುಕೊಂಡಿರುತ್ತಾಳಾ? ಹೌದು ಹೌದು, ಆದರೆ ಅವಳು ಸ್ವಲ್ಪ ಚಿಕ್ಕ ಗಾತ್ರ ಮತ್ತು ಸ್ವಲ್ಪ ಬೇರೆ ರೀತಿ ಕಾಣುತ್ತಾಳೆ. ಬನ್ನಿ, ತೋರಿಸುತ್ತೇನೆ. ಹೇಯ್, ನೀನು ಇವಳನ್ನು ಹೆದರಿಸ್ಬಿಟ್ಟೆ.
ನೋಡು, ಚಿಪ್ಪಿನ ಒಳಗೆ ಹೋಗಿದ್ದಾಳೆ. ನಿನ್ನ ಮೂಗನ್ನು ಅಷ್ಟು ಹತ್ತಿರ ಒಯ್ಯಬೇಡ. ಓಹೋ, ಈಗ ಅವಳು ಸುರಕ್ಷಿತ ಎಂದು ಎನ್ನಿಸುವ ತನಕ ಒಳಗೆ ಇರುತ್ತಾಳೆ. ಸರಿ, ನೀವು ಹೋಗಿ ಬನ್ನಿ. ಸರಿ, ಹೋಗಿ ಬರುತ್ತೇವೆ. ಶುಭ ದಿನ. ಏಯ್, ಅಯ್ಯೋ, ಅಲ್ಲಿ ನೋಡು ಚಿನ್ನು, ಹೂವಿನ ಮೇಲೆ ಏನೋ ಜಿಗಿಯುತ್ತಿದೆ. ಅಲ್ಲಿ ಹೋಗ್ಬೇಡ. ಅಯ್ಯೋ, ಹೌದು, ಅದು ಜಿಗಿಯುವುದು ನೋಡು. ನನಗೆ ಭಯ. ಬಾ ಹೋಗೋಣ. ಇಲ್ಲ ಪಪ್ಪು, ಅದು ಹಲ್ಲಿ. ಇಲ್ಲೇ ಇದ್ದು ಅದು ಏನ್ ಮಾಡುತ್ತೆ ಅಂತ ನೋಡೋಣ. ತಾಳು. ಹೆದರಬೇಡ ಪಪ್ಪು, ಅದು ಗಿಡದ ಮೇಲೆ ಹೋಯ್ತು. ಸದ್ಯ ಈಗ ನೆಮ್ಮದಿ. ಹೇಯ್ ಪಪ್ಪು, ನೋಡಿದ್ಯಾ? ಅದು ಅದರ ಬಣ್ಣ ಬದಲಿಸ್ಕೊಂಡಿದೆ. ಆ ಕಲ್ಲಿನ ಮೇಲಿದ್ದಾಗ ಅದು ಕಂದು ಬಣ್ಣ ಇತ್ತು, ಈಗ ಹಸಿರಾಗಿದೆ. ವಾವ್! ಆದರೆ ನನಗೆ ಅದು ಕಾಣಿಸ್ತಾನೇ ಇಲ್ಲ. ಎಲ್ಲಿರ್ಬೋದು ಅದು? ಹೇಯ್, ನನಗ್ ಕಾಣಿಸ್ತು. ನೋಡು, ಈಗ ಅದು ಕೆಂಪು ಬಣ್ಣ ಆಗಿದೆ. ಅದು ಕೂತಿರುವ ಹೂವಿನ ಬಣ್ಣವೇ. ಅಬ್ಬಾ! ಓ, ಹೌದು ಹೌದು, ಅದನ್ನ ನೋಡಿದ್ರೆ ಭಯ ಆಗುತ್ತೆ. ಅದು ಯಾಕೆ ಬಣ್ಣ ಬದಲಿಸ್ತು ಅಂತ ನಿನಗ್ ಗೊತ್ತಾ? ಇಲ್ಲಪ್ಪ. ಅದು ಯಾವುದರ ಮೇಲೆ ಇರುತ್ತೋ ಅದರ ಬಣ್ಣಕ್ಕೆ ತನ್ನ ಮೈ ಬಣ್ಣ ಬದಲಿಸಿಕೊಳ್ಳುತ್ತೆ. ಅದರಿಂದ ಅದರ ಶತ್ರುಗಳಿಗೆ ಮತ್ತೆ ಬೇರೆ ಪ್ರಾಣಿಗಳಿಗೆ ಸುಲಭವಾಗಿ ಕಾಣೋಲ್ಲ. ಇದು ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ವಿಧಾನ. ಅದ್ಭುತ ಅಲ್ವಾ ಪಪ್ಪು? ಅದು ಒಳ್ಳೆ ಜಾದೂ ಥರ. ನನಗೂ ಈ ರೀತಿ ಜಾದೂ ಶಕ್ತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ? ಹುಡುಕಿ ಹುಡುಕಿ ಹುಡುಕಿ, ನಾನೆಲ್ಲೆಂದು ಹುಡುಕಿ 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 ಹುಡುಕಿ, ನಾನೆಲ್ಲೆಂದು ಹುಡುಕಿ. ಗಿಡದಲ್ಲಿ ಕುಳಿತರೆ ನಾ ಹಸಿರಾಗುವೆ, ಮಣ್ಣಲ್ಲಿ ನಿಂತರೆ ನಾ ಕಂದಾಗುವೆ. ಗಿಡದಲ್ಲಿ ಕುಳಿತರೆ ನಾ ಹಸಿರಾಗುವೆ, ಮಣ್ಣಲ್ಲಿ ನಿಂತರೆ ನಾ ಕಂದಾಗುವೆ. ನಾನು ನಿಲ್ಲುವ ಜಾಗದ ಬಣ್ಣವೇ ನನ್ನ ಮೈ ಬಣ್ಣ ಆಗುವುದು. ಏ ಬಣ್ಣ ಬದಲಿಸುವ ಜಾದೂ ಶಕ್ತಿಯ ಗೋಸುಂಬೆಯ ಕಾಪಾಡುವುದು. ಬಾ ಪಪ್ಪು, ಅಲ್ಲೇನ್ ಮಾಡ್ತಿದ್ಯಾ? ಇಲ್ಲಿ ನೋಡು, ಇದು ಹರಿದಾಡುತ್ತಿತ್ತು. ನಾನು ಮುಟ್ಟಿದ ತಕ್ಷಣ ಸುರುಳಿ ಸುತ್ಕೊಂಡಿದೆ. ಹರಿಯುತ್ತಾನೆ ಇಲ್ವಲ್ಲ? ಇದು ಸತ್ತು ಹೋಗಿದ್ಯಾ? ಇಲ್ಲ ಅಲ್ವಾ? ನಾನು ಅದಕ್ಕೆ ತೊಂದರೆ ಕೊಡಬೇಕು ಅಂತ ಇಲ್ಲಿಲ್ಲ. ಏನಾದ್ರೂ ಈ ರೀತಿ ಹರಿದಾಡುತ್ತಿದ್ರೆ ಅದನ್ನ ಮುಟ್ಟಿ ಮೂಸಿ ನೋಡುವುದು ನನ್ನ ಅಭ್ಯಾಸ. ಅಯ್ಯೋ, ಹೆದರಬೇಡ, ಅದು ಜರಿ ಹುಳು. ಈಗ ಅದ್ ಯಾಕೆ ಹೀಗಿದೆ ಗೊತ್ತಾ? ಅದು ಹರಿದಾಡಿದ್ರೆ ಅದರ ಶತ್ರು ಪ್ರಾಣಿಗಳು ಅದಕ್ಕೆ ತೊಂದರೆ ಮಾಡುತ್ತವೆ. ಅದಕ್ಕಾಗಿನೇ ಹೀಗೆ ಸುರುಳಿ ಸುತ್ಕೊಂಡು ಸತ್ತಂತೆ ನಾಟಕ ಮಾಡತ್ತೆ. ಅದರ ಶತ್ರು ಹೋಗುವ ತನಕ ಹೀಗೇ ಇರುತ್ತೆ. ಆಮೇಲೆ ನಿಧಾನವಾಗಿ ಸುರುಳಿ ಬಿಚ್ಚಿಕೊಳ್ಳುತ್ತದೆ. ಸರಿ ಸರಿ, ಆ ಮರದ ಕೆಳಗೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಪಪ್ಪು. ಸ್ವಲ್ಪ ಹೊತ್ತಾದ್ಮೇಲೆ ಆ ಜರಿ ಹರಿದಾಡುತ್ತೆ ನೋಡು. ಒಳ್ಳೆ ಉಪಾಯ. ನಾನು ಅದು ಹರಿದಾಡೋದನ್ನ ನೋಡ್ಬೇಕು. ಹೇ, ನೋಡು ನೋಡು, ಅದು ಮತ್ತೆ ಅಲ್ಲಾಡುತ್ತಿದೆ. ನಿಧಾನವಾಗಿ ಸುರುಳಿ ಬಿಚ್ಚಿಕೊಳ್ಳುತ್ತಿದೆ. ವಾವ್! ಈಗ ಮತ್ತೆ ಹೋಗಿ ಅದನ್ನ ಮುಟ್ಬೇಡ ಪಪ್ಪು, ಇಲ್ಲಿಂದಲೇ ನೋಡು. ಈಗ ಖುಷಿ ಆಯ್ತಾ? ಅಬ್ಬಾ ದೇವ್ರೇ! ಹೌದು ಚಿನ್ನು. ಹೇಯ್, ಯಾಕೆ ನಿಂತ್ಕೊಂಡೆ ಪಪ್ಪು? ಬಾ ಹೋಗೋಣ. ನನಗೆ ಇಲ್ಲಿ ಒಂದು ಮೂಳೆಯ ವಾಸನೆ ಬರ್ತಾ ಇದೆ. ಅದನ್ನ ಹುಡುಕ್ಬೇಕು ಈಗ. ಆಹಾ, ನಿನಗೆ ಮೂಳೆ ವಾಸನೆ ಎಲ್ಲಿಂದ ಬರ್ತಿದೆ? ಇಲ್ಲೆಲ್ಲೂ ಮೂಳೆ ಕಾಣಿಸ್ತಿಲ್ವಲ್ಲ? ನಿನಗ್ ಗೊತ್ತಾ, ನಾಯಿಗಳು ಬಹಳ ಬುದ್ಧಿಶಾಲಿಗಳು. ಅವು
ಬಹಳ ದೂರದ ವಸ್ತುವಿನ ವಾಸನೆಯನ್ನ ಕಂಡುಹಿಡಿಯುತ್ತವೆ ಮತ್ತು ದೂರದ ಶಬ್ದವನ್ನು ಕೇಳಬಲ್ಲವು. ಹೌದು, ಗೊತ್ತು ಗೊತ್ತು. ಬೆಕ್ಕು ಕೂಡ ಹಾಗೇನೆ. ಅಜ್ಜಿಯ ಬೆಕ್ಕು ಮನೆಯಲ್ಲಿ ಮೀನು ಬೇಯಿಸುತ್ತಿದ್ರೆ ಅದರ ವಾಸನೆ ಹಿಡಿದು ಅಡುಗೆ ಮನೆಯ ಬಾಗಿಲಲ್ಲೇ ಕೂರುತ್ತಿತ್ತು. ಕೊಡುವ ತನಕ ಬಿಡುತ್ತಿರಲಿಲ್ಲ. ಅದರ ಕಣ್ಣು ಬಹಳ ಚುರುಕು. ಇಲಿಗಳನ್ನ ಥಟ್ ಅಂತ ಹಿಡಿದು ಬಿಡುತ್ತಿತ್ತು. ಯಾರದು ಅಳುತ್ತಾ ಇರೋದು? ಯಾರದು ಅಳುತ್ತಿರೋದು? ಓ, ನೋಡು ಪಪ್ಪು, ಆ ಮರ ಅಳುತ್ತಿದೆ. ಹೇ ಮರರಾಯ, ಏನಾಯ್ತು? ಯಾಕೆ ಅಳ್ತಾ ಇದ್ದೀಯಾ? ಈ ನಾಯಿ ನನಗೆ ಗಾಯ ಮಾಡಿತು. ಅದು ಮೂಳೆಗಾಗಿ ನೆಲ ಹೆರಿಯುವಾಗ ನನ್ನ ಬೇರುಗಳನ್ನು ತರಚಿ ಗಾಯ ಮಾಡಿತು. ಓ, ಅಯ್ಯೋ, ನನ್ನನ್ನ ಕ್ಷಮಿಸು. ಆದರೆ ಬೇರು ಅಂದರೆ ಏನು? ಹೇಳ್ತೀನಿ. ನೀವು ನಿಮ್ಮ ಆಹಾರವನ್ನು ಹುಡುಕಿ ತಿನ್ನುತ್ತೀರಾ ಅಲ್ವಾ? ಹಾಗೇನೆ ನಾನು ನನ್ನ ಆಹಾರ ನಾನೇ ತಯಾರಿಸಿಕೊಳ್ತೀನಿ. ಇವು ನನ್ನ ಬೇರುಗಳು. ಇವು ಭೂಮಿಯ ಆಳಕ್ಕೆ ಹೋಗಿವೆ. ಅಲ್ಲಿಂದ ನೀರನ್ನು ಕುಡಿಯುತ್ತವೆ ಮತ್ತು ಸೂರ್ಯನ ಬೆಳಕಿನ ಸಹಾಯದಿಂದ ನನ್ನ ಎಲೆಗಳು ನನಗೆ ಆಹಾರ ತಯಾರಿಸುತ್ತವೆ. ಹಸಿರು ಎಲೆಗಳು ತಲೆ ತುಂಬ, ಬೇರು ನೂರಾರು ನೆಲದೊಳಗೆ. ನೆಲದಡಿ ನೀರನ್ನು ಕುಡಿಯುವೆನು, ಸೂರ್ಯನ ಬೆಳಕನ್ನು ಹೀರುವೆನು. ಕೊಂಬೆಯ ಮೇಲೆ ನೋಡು, ಚಿಲಿಪಿಲಿ ಹಕ್ಕಿಯ ಗೂಡು. ತಿಂದು ನೋಡು ಈ ಹಣ್ಣು, ಬೇಕು ಎನ್ನುವೆ ಇನ್ನು. ನೆರಳನ್ನು ನೀಡುವ ಮಹಾರಾಯ, ನಾನೇ ನಿಮ್ಮ ಮರರಾಯ. ಆಹಾ, ಹಾಡು ತುಂಬಾ ಚೆನ್ನಾಗಿತ್ತು. ನನ್ನ ಸುತ್ತ ಮುತ್ತ ಇರುವ ಜೀವಿಗಳು ಏನು ತಿನ್ನುತ್ತವೆ, ಹೇಗೆ ಅಂತೆಲ್ಲ ನೋಡಬೇಕಾ? ಹೌದು, ತೋರಿಸು. ಸದ್ದು ಮಾಡದೆ ಸುಮ್ಮನಿರಿ, ಜಾಗೃತರಾಗಿರಿ. ಹಾ, ಇಲ್ಲಿ ನೋಡಿ, ಈ ನನ್ನ ಕೊಂಬೆಯ ಮೇಲೆ ಒಂದು ಹದ್ದು ಕೂತಿದೆ. ಅದನ್ನೇ ನೋಡುತ್ತೀರಿ? ಹಾ ನೋಡಿ, ಅದು ಈಗ ಹಾರಿ ಹೇಗೆ ಬಿಲದಿಂದ ಬಂದ ಇಲಿಯನ್ನು ಹಿಡಿಯಿತು ಅಂತ. ನೋಡಿದ್ಯಾ ಪಪ್ಪು? ನೋಡಿದೆ, ಆದ್ರೆ ಹೇಗೆ ಹಿಡಿತು ಅಂತ ಗೊತ್ತಾಗ್ಲೇ ಇಲ್ಲ. ತುಂಬಾ ವೇಗವಾಗಿ ಹಿಡಿತು ಅಲ್ವಾ? ಹೌದು, ಹದ್ದು ಬಹಳ ವೇಗದ ಹಕ್ಕಿ. ಮತ್ತು ನೋಡು, ಅಷ್ಟು ದೂರದಿಂದಲೇ ಅದಕ್ಕೆ ಆ ಇಲಿ ಕಾಣಿಸಿತ್ತು. ಹದ್ದು, ಗರುಡ, ಗೂಬೆಗಳಿಗೆ ಅತಿ ತೀಕ್ಷ್ಣ ದೃಷ್ಟಿ ಇರುತ್ತದೆ ಮತ್ತು ಅವುಗಳ ಬಲಿಷ್ಠ ಕಾಲುಗಳಿಂದ ಬೇಟೆಯನ್ನು ಸುಲಭವಾಗಿ ಹಿಡಿಯುತ್ತವೆ. ಇಲ್ಲಿ ಬನ್ನಿ, ಆದರೆ ಸದ್ದು ಮಾಡಬೇಡಿ. ಅಲ್ಲಿ ನೋಡಿ, ಒಂದು ಕಾಡು ಕಪ್ಪೆ. ಅದನ್ನೇ ನೋಡ್ತೀರಿ, ನನ್ನ ಬುಡದ ಮೇಲಿರುವ ಗೆದ್ದಲು ಹುಳುವನ್ನು ಹೇಗೆ ತಿನ್ನುತ್ತೆ ಈಗ ಅಂತ. ಓ, ನಿಜವಾಗಿ? ಸದ್ದು ಮಾಡಬೇಡ. ನೋಡಿದ್ಯಾ? ಕಾಡು ಕಪ್ಪೆಗೆ ಉದ್ದವಾದ ಅಂಟುವಂತಹ ನಾಲಗೆ ಇರುತ್ತೆ. ಇದು ಜಿಗಿದಾಗ ಇದರ ಉದ್ದನೆಯ ನಾಲಗೆಯ ಸಹಾಯದಿಂದ ಕೀಟಗಳನ್ನು ಹಿಡಿಯುತ್ತದೆ. ಈಗ ಇಲ್ಲಿ ನೋಡಿ, ಜಾಗೃತರಾಗಿ ನೋಡಿ, ಮುಟ್ಟಬೇಡಿ. ಏನಿದು? ಅಂಟುತ್ತಿದೆ. ನನ್ನ ಬಾಲಕ್ಕೆ ಏನೋ ಅಂಟಿಕೊಂಡಿದೆ, ತೆಗೆಯಲು ಆಗುತ್ತಿಲ್ಲ. ಅಯ್ಯೋ! ದೂರ ಇರು, ಅದು ಜೇಡರ ಬಲೆ. ಜೇಡ ಹೇಗೆ ಆಹಾರ ಪಡೆಯುತ್ತೆ ಅಂತ ಗೊತ್ತಾ? ಆಹಾ, ನಿನಗೆ ಎಷ್ಟೊಂದು ವಿಷಯ ಗೊತ್ತು. ಎಲ್ಲ ನಮಗೂ ಹೇಳು. ಜೇಡ ಈ ರೀತಿ ಬಲೆಯನ್ನು ಕಟ್ಟುತ್ತೆ.
ಆ ಬಲೆ ಬಹಳ ಅಂಟಂಟಾಗಿರುತ್ತೆ. ಕೀಟಗಳು ಹಾರಾಡುವಾಗ ಈ ಬಲೆ ಕಾಣದೆ ಅದಕ್ಕೆ ಸಿಕ್ಕಿ ಅಂಟಿಕೊಳ್ಳುತ್ತವೆ. ಅದನ್ನು ಜೇಡ ತಿನ್ನುತ್ತದೆ. ಓಹೋ, ಜೇಡ ಕೀಟಗಳನ್ನು ತಿನ್ನುತ್ತಾ? ಅಯ್ಯೋ, ನಿನಗೆ ಗೊತ್ತಿರ್ಲಿಲ್ವಾ? ನನಗಂತೂ ಮಾಂಸ ಮತ್ತು ಮೂಳೆ ಇಷ್ಟಪ್ಪ. ಹೌದು, ನಿನಗೆ ಅದನ್ನ ಜಗಿಯಲು ಚೂಪಾದ ವಿಶೇಷ ಹಲ್ಲುಗಳು ಇವೆ. ನಿಜವಾಗಿ? ಹೌದು, ಅದಕ್ಕೆ ಕೋರೆ ಹಲ್ಲು ಅಂತಾರೆ. ಅದು ಮಾಂಸವನ್ನ ತುಂಡು ಮಾಡಕ್ಕೆ ಸಹಾಯ ಮಾಡುತ್ತೆ. ಹಾಗಾದ್ರೆ ಹುಲಿ, ಸಿಂಹ ಎಲ್ಲದಕ್ಕೂ ಇನ್ನೂ ಬಲಿಷ್ಠವಾದ ಕೋರೆ ಹಲ್ಲು ಇರುತ್ತೆ ಅಲ್ವಾ? ಅವು ಬರೀ ಮಾಂಸ ಮಾತ್ರ ತಿನ್ನೋದು. ಹೌದು ಪಪ್ಪು, ಜಾಣ ನೀನು. ಮೂಳೆಯ ಕಂಡರೆ ನೀರೂರುವುದು ನನ್ನ ಬಾಯಿ. ಬಾಲವ ಆಡಿಸಿ ತಿನ್ನುವೆ ಅದನ್ನು ನಾನೇ ನಾಯಿ. ಎಲಿಯನ್ನು ಹಿಡಿದು ತಿನ್ನುವೆನು ತಿಂಡಿಗೂ ಊಟಕ್ಕೂ. ಕಣ್ಣನ್ನು ಮುಚ್ಚಿ ಹಾಲನ್ನು ನೆಕ್ಕುವೆ ನಾನೇ ಬೆಕ್ಕು. ಸತ್ತು ಮಾಡದೆ ತಿನ್ನುವೆ ಹುಲ್ಲನು ಎಲೆಯನು ಗರಿಯನು. ಉಣ್ಣೆಯ ಪಡೆಯಲು ಸಾಕುವರು ನನ್ನಂಥ ಕುರಿಯನು. ಜಗಿದು ಅಗಿದು ತಿನ್ನುವೆ ನಾನು ಒಣಗಿದ ಹುಲ್ಲನ್ನು. ಹಾಲು ಪಡೆಯಲು ಸಾಕುವರು ನನ್ನಂತ ಹಸುವನು. ಹೇ, ಏನದು ಶಬ್ದ? ಓ, ಅದು ಮೊಲ. ನನ್ನನ್ನು ನೋಡಿ ಹೆದರಿ ಓಡಿತು. ಪಾಪ, ಮೂಲಂಗಿ ತಿನ್ನುತ್ತಿತ್ತು. ಹೌದು, ಮೊಲಕ್ಕೆ ಮೂಲಂಗಿ ಮತ್ತು ಗಜ್ಜರಿ ಅಥವಾ ಕ್ಯಾರೆಟ್ ಅಂದ್ರೆ ತುಂಬಾ ಇಷ್ಟ. ಮೊಲದ ಮುಂದಿನ ಹಲ್ಲು ಬಹಳ ಗಟ್ಟಿಯಾಗಿ ಇರುತ್ತವೆ. ಅದರಿಂದಲೇ ಇವು ತರಕಾರಿಗಳನ್ನ ಸುಲಭವಾಗಿ ತಿನ್ನುತ್ತವೆ. ಆಹಾ, ಸುಂದರವಾಗಿದೆ. ನನಗೆ ಈ ರೀತಿ ಹಸಿರು ಹುಲ್ಲುಗಾವಲು ತುಂಬಾ ಇಷ್ಟ. ನನಗೂ ಇಷ್ಟ. ಅಲ್ಲಿ ನೋಡು, ಹಸು ಕುರಿಗಳು ಮೇಯುತ್ತಿವೆ. ಏನು ಏನು ಮಾಡುತ್ತಿವೆ? ಹುಲ್ಲು ಮೇಯುತ್ತಿವೆ ಅಂದರೆ ಹುಲ್ಲು ತಿನ್ನುತ್ತಿವೆ ಅಂತ. ಅವೆಲ್ಲ ಹುಲ್ಲು ತಿನ್ನುತ್ತವ? ಹೌದು, ನಿನಗೂ ಬೇಕಾ? ಹೇ, ಇರು, ನಿನ್ನನ್ನು ಹಿಡಿತೀನಿ. ಹೇ ಬೇಡ. ಹೇ ಚಿನ್ನು, ಪಕ್ಷಿಗಳು ಏನು ತಿನ್ನುತ್ತವೆ? ಆ ಬಣ್ಣದ ಪಕ್ಷಿಗಳು ಆಹಾರಕ್ಕಾಗಿ ದೂರ ಹಾರಬೇಕು. ಕೆಲವು ಹಕ್ಕಿಗಳು ಧಾನ್ಯಗಳನ್ನು ತಿನ್ನುತ್ತವೆ, ಇನ್ನು ಕೆಲವು ಕೀಟಗಳನ್ನು ತಿನ್ನುತ್ತವೆ ಮತ್ತು ಮಾಂಸಗಳನ್ನು ಕೂಡ ತಿನ್ನುತ್ತವೆ. ಮಾಂಸ? ಹೌದು, ಹದ್ದು, ಗರುಡ, ರಣಹದ್ದು, ಗೂಬೆ ಇವೆಲ್ಲವೂ ಬೇರೆ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತವೆ. ಇಲ್ಲಿ ನನಗೆ ಮೀನಿನ ವಾಸನೆ ಬರ್ತಾ ಇದೆ. ಮೀನಿನ ವಾಸನೆನಾ? ಓಹೋ ದೇವರೇ, ಈಗ ಎಲ್ಲಿಂದ ಬರುತ್ತಿದೆ? ನೋಡು, ನನ್ನ ಬಾಯಲ್ಲಿ ಏನಿದೆ? ಮೀನಿನ ಮೂಳೆ. ನಾನು ಹೇಳಿಲ್ಲ ಮೀನಿನ ವಾಸನೆ ಬರ್ತಾ ಇದೆ ಅಂತ. ಹಾ, ಈಗ ನಮಗೆಲ್ಲ ಗೊತ್ತು ನಿನ್ನ ಮೂಗು ಎಷ್ಟು ತೀಕ್ಷ್ಣ ಅಂತ. ಇಲ್ಲಿ ಯಾರು ಮೀನು ತಿಂದಿದ್ದರು ಅಂತ ಈಗ ನಾನು ಕಂಡು ಹಿಡಿಬೇಕು. ಈ ಹೆಜ್ಜೆ ಗುರುತುಗಳನ್ನ ಮೂಸಿ ಯಾರು ಅಂತ ಹೇಳ್ತೀನಿ. ನನ್ನ ಹಿಂದೆ ಬಾ. ಸರಿ ಸ್ವಾಮಿ, ನೀವು ಹೇಳಿದಂತೆ ಆಗಲಿ. ನೋಡು ನೋಡು, ಹೇಗೆ ತಿನ್ನುತ್ತಿದೆ, ಎಷ್ಟು ಸಂತೋಷವಾಗಿ. ಹಾಲು, ಇಲಿ, ಮೀನು ಅಂದ್ರೆ ಬೆಕ್ಕಿಗೆ ತುಂಬಾ ಇಷ್ಟ. ಮೌ, ಮೌ. ಕೆಟ್ಟ ಕೋತಿ, ನೋಡು ಏನ್ ಮಾಡ್ತೀನಿ. ಅಯ್ಯೋ! ಹೇ, ಬಿಡು ಪಪ್ಪು, ಕೋತಿಗಳ ಜೊತೆ ಜಗಳ ಆಡ್ಬೇಡ. ಅವು ಬಹಳ ತುಂಟ ಪ್ರಾಣಿಗಳು. ಉಫ್, ಉಫ್. ನಿನ್ನ ಬಾಲ ಹಿಡಿದು ಜಗ್ಗುತ್ತೇನೆ, ತಾಳು. ಈ ಕೋತಿಗಳಿಗೆ ಬೇರೆ ಕೆಲ್ಸಾನೇ ಇಲ್ವಾ? ಬರೀ ಮರ ಹತ್ತು ಹಣ್ಣು ತಿನ್ನು, ಮರ ಹತ್ತು ಹಣ್ಣು ತಿನ್ನು, ಇಷ್ಟೇ ಆಯ್ತು. ಹೌದು,
ಕೋತಿಗಳು ಮರ ಹತ್ತುವುದರಲ್ಲಿ ನಿಪುಣ ಪ್ರಾಣಿಗಳು. ಅವಕ್ಕೆ ಹಣ್ಣುಗಳು ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ತಾನೇ ಬೇರೆ ಬೇರೆ ಹಣ್ಣುಗಳನ್ನ ಯಾವಾಗ್ಲೂ ತಿನ್ನುತ್ತಿರುತ್ತವೆ. ಅಯ್ಯೋ, ಈ ಶಬ್ದ ಏನು? ತುಂಬಾ ಹೊತ್ತಿಂದ ಕೇಳಿ ಬರುತ್ತಿದೆ. ಯಾರದು ಸದ್ದು ಮಾಡುತ್ತಿರೋದು? ಮೇಲೆ ನೋಡು ಪಪ್ಪು, ಮರದ ಮೇಲಿಂದ ನಿನ್ನನ್ನು ಯಾರೋ ನೋಡ್ತಿದ್ದಾರೆ. ಓ ಹೌದು, ಏನದು? ಅಷ್ಟು ಬೇಗ ಇಲ್ಲಿಂದಲೇ ಓಡುತ್ತಿದೆ. ಒಂದು ಕಡೆ ಕೂರುವುದೇ ಇಲ್ಲ. ಅದಕ್ಕೆ ಸುಸ್ತಾಗಲ್ವಾ? ಅದು ಅಳಿಲು. ಯಾವಾಗ್ಲೂ ಮರದ ಮೇಲೆ ಅಥವಾ ಮರದ ಪೊಟರೆಯ ಒಳಗೆ ಇರುತ್ತದೆ. ಅದಕ್ಕೆ ಹಣ್ಣುಗಳು ಮತ್ತು ಬೀಜಗಳು ಅಂದ್ರೆ ತುಂಬಾ ಇಷ್ಟ. ಅಯ್ಯಯ್ಯೋ, ಆ ಬೀಜವನ್ನು ನನ್ನ ಮೇಲೆ ಹಾಕ್ಬಿಡ್ತು. ನನಗೆ ಚಳಿ ಆಗ್ತಾ ಇದೆ. ನನಗೆ ಜಾಕೆಟ್ ಬೇಕು. ಅಬ್ಬಾ ಅಬ್ಬಾ, ಈಗ ಬೆಚ್ಚಗಿದೆ. ಒಂದು ಲೋಟ ಬಿಸಿ ಹಾಲು ಕುಡಿಬೇಕು ಅನ್ನಿಸ್ತಿದೆ. ನೀನು ಅದೃಷ್ಟಶಾಲಿ ಪಪ್ಪು. ನಿನಗೆ ನಿನ್ನನ್ನು ಬೆಚ್ಚಗೆ ಇಡುವ ತುಪ್ಪಳ ಇದೆ. ಹೌದು, ಬೇರೆ ಪ್ರಾಣಿಗಳು ತಮ್ಮನ್ನ ತಾವು ಹೇಗೆ ಬೆಚ್ಚಗಿಟ್ಟುಕೊಳ್ಳುತ್ತವೆ? ಅವಕ್ಕೆಲ್ಲ ಚರ್ಮದ ಮೇಲೆ ಕೂದಲಿನ ದಪ್ಪ ಪದರ ಮತ್ತು ಚರ್ಮದ ಕೆಳಗೆ ಒಂದು ಪದರ ಕೊಬ್ಬು ಇರುತ್ತದೆ. ಇದು ಅವನ್ನ ಬೆಚ್ಚಗೆ ಇಡುತ್ತವೆ. ಈಗ ಹೇಳು ಪಪ್ಪು, ಕುರಿ ತನ್ನನ್ನ ತಾನು ಹೇಗೆ ಬೆಚ್ಚಗಿಟ್ಟುಕೊಳ್ಳುತ್ತದೆ? ಅದರ ಮೈ ಮೇಲೆ ಇರುವ ಉಣ್ಣೆಯ ಪದರದಿಂದಾನಾ? ಜಾಣ ಪಪ್ಪು, ನಿನಗೆ ಎಲ್ಲ ಗೊತ್ತು. ಮತ್ತೆ ಪಕ್ಷಿಗಳು ಬೆಚ್ಚಗಿರಲು ಏನು ಮಾಡುತ್ತವೆ? ಪಕ್ಷಿಗಳಿಗೆ ಪುಕ್ಕ ಇರುತ್ತೆ ಪಪ್ಪು. ಅದರಿಂದ ಅವು ಬೆಚ್ಚಗಿರುತ್ತವೆ. ನಾವೇ ಬಗೆ ಬಗೆ ಪ್ರಾಣಿಗಳು, ಬೆಚ್ಚಗಿರುವ ಪರಿ ಹೇಳುವೆವು. ನಾವೇ ಬಗೆ ಬಗೆ ಪ್ರಾಣಿಗಳು, ಬೆಚ್ಚಗಿರುವ ಪರಿ ಹೇಳುವೆವು. ನಾಯಿಗೂ ಬೆಕ್ಕಿಗೂ ತುಪ್ಪಳದಪ್ಪ, ಉಣ್ಣೆಯ ಹೊದಿಕೆ ಕುರಿಮರಿಗಪ್ಪ. ಆನೆಗೂ ಎಮ್ಮೆಗೂ ಚರ್ಮವೇ ದಪ್ಪ, ಬಗೆ ಬಗೆ ಹಕ್ಕಿಗೆ ಬಣ್ಣದ ಪುಕ್ಕ. ನಾಯಿಗೂ ಬೆಕ್ಕಿಗೂ ತುಪ್ಪಳದಪ್ಪ, ಉಣ್ಣೆಯ ಹೊದಿಕೆ ಕುರಿಮರಿಗಪ್ಪ. ಆನೆಗೂ ಎಮ್ಮೆಗೂ ಚರ್ಮವೇ ದಪ್ಪ, ಬಗೆ ಬಗೆ ಹಕ್ಕಿಗೆ ಬಣ್ಣದ ಪುಕ್ಕ. ನಾವೇ ಬಗೆ ಬಗೆ ಪ್ರಾಣಿಗಳು, ಬೆಚ್ಚಗಿರುವ ಪರಿ ಹೇಳುವೆವು. ನಾವೇ ಬಗೆ ಬಗೆ ಪ್ರಾಣಿಗಳು, ಬೆಚ್ಚಗಿರುವ ಪರಿ ಹೇಳುವೆವು. ಹೋಗಿ ಬರ್ತೀವಿ, ಮತ್ತೆ ಸಿಗೋಣ.